ಎಸ್ ಆರ್ ಬೊಮ್ಮಾಯಿ, ಈ ಬೊಮ್ಮಾಯಿ ಅವರಪ್ಪ ಅವರು ನಮ್ಮ ಪಾರ್ಟಿಗೆ ಬಂದುಬಿಟ್ರೆ ವಾಟಾಳ್ ನಾಗರಾಜ್ ಮಂತ್ರಿ ಅಂದರು. ಪಾರ್ಟಿಗೆ ಬರೋಂಗಿಲ್ಲರಿ, ಇನ್ನೆಲ್ಲಿ ಮಂತ್ರಿ ಮಾಡೋದು ನೀವು ಅಂತೇಳಿ ನನ್ನ ಜೊತೆಲಿ ಇದ್ದರು ಇವರಪ್ಪ ಎಸ್ ಆರ್ ಬೊಮ್ಮಾಯಿ. ರಾಯಿಸ್ಟ್ ಅವರು ಆ ಕಾಲದಲ್ಲಿ ಅಲ್ಲಿ ಬಂದದ್ದು. ಅದಾದಮೇಲೆ ಸರಿ ದೇವರಾಜಸ್ನವರಂತೂ ಭಾಳ ನನ್ನ ಮೇಲೆ ಪ್ರೀತಿ ಪಾಪ. ಅವರು ಭಾಳ ಇಡೀ ರಾತ್ರಿ ನನ್ನ ಕರೆದು, ನೋಡಪ್ಪ ಇಡೀ ಕರ್ನಾಟಕದಲ್ಲಿ ನಾವಿಬ್ಬರು ಓಡಾಡೋಣ, ನನ್ನ ಜೊತೇಲಿ ಇರಬೇಕು, ನನ್ನ ಮಾತು ಕೇಳಲೇಬೇಕು, ನೀನು ಕ್ಯಾಬಿನೆಟ್ ಬರಬೇಕು ಅಂತ ಭಾರಿ ಒತ್ತಾಯ ಮಾಡಿದ್ರು ಪಾಪ ದೇವರಾಜರ್ಸು. ನಾನು ಅವ್ರಿಗೆ ಹೇಳಿದೆ, ಭಾಳ ಒತ್ತಾಯಕ್ಕೆ ರಾತ್ರಿ ಒಪ್ಪದೆ ಆಯಿತು ಅಂತ. ಅದಾದಮೇಲೆ ಅಲ್ಲಿಂದ ಹೊರಟಾಗ ರಸ್ತೆಯಲ್ಲಿ ಅರೆ ಮಂತ್ರಿ ಆದರೆ ಕಬ್ಬಾರ್ಡ್ ಹಿಡಿಯೋದು ಹೆಂಗೆ, ಚಳುವಳಿ ಮಾಡೋದು ಹೆಂಗೆ, ತಮಟೆ ಹೊಡೆಯೋದು ಹೆಂಗೆ, ಓ ಇದೆಲ್ಲ ಸರಿ ಇಲ್ಲ ಅಂಥೇಳಿ ಇದು ಹೇಳಲೇಬೇಕು ಅವ್ರಿಗೆ, ಬೇಡ ಅಂತ ಹೇಳಬೇಕು ಅಂತ ಬೆಳಿಗ್ಗೆ 5 ಗಂಟೆಗೆ 5:05 ಹೋಗ್ತಾಯಿದ್ದೀನಿ. ಪಾಪ ಅವ್ರು ವಾಕಿಂಗ್ ಎದ್ದು ಬಂದರು. ಅರೆ ಏನು ಬಂದಪ್ಪ ಇದು ರಾತ್ರಿ ಮಾತಾಡೋ ಏನು ಬಂದೆ ಅಂತ. ತಾವು ಬೇಜಾರು ಮಾಡ್ಕೊಳ್ಳೋದು ಅಂದರೆ ಹೇಳ್ತೀನಿ ಅಂತ. ಏನು ನನಗೆ ಮಂತ್ರಿ ಬೇಡ, ತಪ್ಪಾಗುತ್ತೆ, ನಾವು ಚಳುವಳಿ ಎಲ್ಲ ಮಾಡೋದು ಇದೆಲ್ಲ ಇದೆ. ಸುಮ್ಮನೆ ಕೂತ್ಬಿಟ್ರು ಒಂದು ನಿಮಿಷ ಪಾಪ. ಕನ್ನಡ ಚಳುವಳಿಗೋಸ್ಕರ ಮಂತ್ರಿ ಪದವಿನೇ ತ್ಯಾಗ ಮಾಡಿಬಿಟ್ರಿ. ಹೌದು, ಬೇಡ ಅಂತ 100ಕ್ಕೆ 200 ಭಾಗ ಹೇಳಿದೆ ಪಾಪ, ಬೇಡ ಅಂತ. ಈಗಿನ ರಾಜಕಾರಣ ನೋಡಿದ್ರೆ ನಿಮ್ಗೆ ಏನು ಅನ್ಸುತ್ತೆ? ಅದೇ ಮಂತ್ರಿ ಪದವಿಗಾಗಿ ಯಾವ ರೀತಿ ಕಚ್ಚಾಡ್ತಾರೆ, ಯಾವ ರೀತಿ ಹೊಡೆದಾಡ್ತಾರೆ. ಇದು ಇದ್ರ ಬಗ್ಗೆನೇ ಒಂದು ದಿವಸ ಮಾಡ್ಬೇಕು ನಾವು ನಿಮ್ಮ ಸಂದರ್ಶನ. ಇದ್ರ ಬಗ್ಗೆ ನಮ್ಮ ಮಂತ್ರಿಗಳ ಭಾಷೆ, ಮಂತ್ರಿಗಳ ನಡತೆ, ಮಂತ್ರಿಗಳ ಪರಿಸ್ಥಿತಿ, ಅವರು ಮತ್ತು ಇಷ್ಟೊಂದು ಜಾತಿ, ಇಷ್ಟೊಂದು ಕೋಮು ನಾನು ಎಲ್ಲೂ ನೋಡಿರಲಿಲ್ಲ. ಇದನ್ನು ನಾವು ಈ ರಾಜ್ಯೋತ್ಸವ ಸಂದರ್ಭದಲ್ಲಿ ಈ ವಿಶ್ಲೇಷಣೆ ಬೇಡ ಕನ್ನಡದ್ದೇ ಮಾಡ, ಕರ್ನಾಟಕದ್ದೇ ಇತಿಹಾಸ ಬೇಕಾದಷ್ಟು ಉಂಟು, ಹಾಸಲ್ಲುಂಟು, ಓದಿಯಲ್ಲುಂಟು, ಬೇಕಾದಷ್ಟಿದೆ. ಇದನ್ನೇ ಮಾತಾಡೋಣ ನಾವು. ಈಗ ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಒಂದಿಷ್ಟು ಮಾತಾಡೋಣ. ನಿಮಗೆ ಎಷ್ಟು ಜನ ಮಕ್ಕಳು, ನಿಮ್ಮ ವಯಸ್ಸೆಷ್ಟು ವಾಟಾಳ್ ನಾಗರಾಜ್ ಅವರು? ನನಗೆ ನನ್ನ ವಯಸ್ಸು ಗೊತ್ತಿಲ್ಲ, ಅದಿರಲಿ. ಈಗ ಅದರಿಂದ ಏನು ಪ್ರಯೋಜನ ಇಲ್ಲ, ಬರೀ ಕನ್ನಡ. ಈ ಇದರಲ್ಲಿ ವಿಕಿಪೀಡಿಯಾದಲ್ಲಿ ಇಲ್ಲೆಲ್ಲ ಸರ್ಚ್ ಮಾಡುವಾಗ ಈ ಭಾಳ ಕಡೆ ನೋಡಿದಾಗ ವಾಟಾಳ್ ನಾಗರಾಜ್ ಅವರಿಗೆ 80+ ಅಂತ ತೋರಿಸುತ್ತೆ ವಯಸ್ಸು. ಎಷ್ಟೋ 80+, ಒಂದು 85, 86 ಅಂತ. ನೋಡಿದ್ರೆ ನಮ್ಗೆ ಅನ್ಸೋದೇ ಇಲ್ಲ. ಈಗ ಅವನು ನಮ್ಮ ಅಪ್ಪನಲ್ವಲ್ಲ, ಗೂಗಲ್ ನಮ್ಮಪ್ಪ ಆಗಿದ್ರೆ ನನ್ನ ಹೆಸರೇನು, ನಮ್ಮ ತಾಯಿ ಆಗಿದ್ರೆ ನನ್ನ ಹೆಸರು. ಅವನು ಯಾವನೋ ಗೂಗಲ್ಲಿ ಅವನು ಹಾಕೊಂಡ್ಬಿಟ್ರೆ ಅರ್ಥವಿಲ್ಲ. ತಪ್ಪಿ ಹಾಕಿದ್ದಾರೆ. ಆ ಗೂಗಲ್ ಬಂದಿರೋದೆಲ್ಲ ಅವ್ರಿಗೇನೋ ಒಂದು ಸ್ಟೋರಿ ಒಬ್ರದ್ದು ಹಾಕ್ಬಿಡ್ಬೇಕು. ಭಾಳ ತಪ್ಪು ಹಾಕಿದ್ದಾರೆ. ಅವ್ರು ನಿಜವಾಗ್ಲೂ ಭಾಳ ಜನಕ್ಕೆ ವಾಟಾಳ್ ನಾಗರಾಜ್ ಏನು ವಯಸ್ಸು ಹೇಗೆ ಏನು ಗೊತ್ತಿಲ್ಲ. ಒಬ್ಬೊಬ್ಬರು ಒಂದೊಂದು ಥರ ಮಾತಾಡ್ತಾರೆ, ಅದು ನಾವೇನು ಮಾಡೋಕ್ಕಾಗಲ್ಲ. ಮಾತಾಡ್ಕೊಳ್ಳಿ ಇರ್ತೀವಿ ನಾವು, ಏನಾದ್ರು ಮಾಡ್ಕೊಳ್ಳಿ ನೀವು. ನನ್ನ ವಯಸ್ಸು ನನಗೆ ಗೊತ್ತು, ನನಗೆ ಗೊತ್ತಿಲ್ಲ ಅಂತ ನಾನು ಹೇಳ್ಕೊಂಡು ನನ್ನ ಬಗ್ಗೆ ಚಿಂತನೆ ಮಾಡಬೇಕಾಗಿಲ್ಲ. ಎಷ್ಟು ವರ್ಷ ಆಮೇಲೆ ಯಾವತ್ತೂ ನಾನು ಜನ್ಮದಿನ ಆಚರಣೆ ಮಾಡ್ಕೊಂಡಿಲ್ಲ. ನಾನು ಮಾಡ್ಕೊಳ್ಳೋದು ಯಾವುದು ಅಂದರೆ, ನನಗೆ 62 ಸೆಪ್ಟೆಂಬರ್ 62ರಲ್ಲಿ ನಾನು ಬೂಟ್ಸ್ ನೈಟ್ ಬಿದ್ದ ದಿನ. ಆ ದಿನವೇ ಅವತ್ತೇ ನೀವು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೋತೀವಿ? ಅವತ್ತೇ ಮಾಡ್ತೀನಿ. ಬಿದ್ದ ದಿನ ಅವತ್ತೇ. ಯಾವ ದಿನ ಅದು ಬೂಟ್ಸ್ ನೈಟ್ 62 ಸೆಪ್ಟೆಂಬರ್ 7. 62 ಸೆಪ್ಟೆಂಬರ್ 7 ಅದೇ ದಿನ ಬೂಟ್ಸ್ ನೋಡೋದು ದಿನವೇ ನನಗೆ ಜನ್ಮದಿನ ಅಂತ ಅದನ್ನು ಹೇಳ್ಕೊಳ್ತೀನಿ. ಅದು ನಿಜವಾದ ಇದಲ್ಲ, ಬೂಟ್ಸ್ ನೈಟ್ ದಿನಾಚರಣೆ, ಅದೇ ದಿನಾಚರಣೆ. ಗೊತ್ತಾಯ್ತಲ್ಲ? ಎಷ್ಟು ವರ್ಷದ ಹಿಂದೆ ನಿಮಗೆ ಮದುವೆ ಆಗಿತ್ತು? ಮದುವೆ ಎಷ್ಟು ವರ್ಷದಿಂದ ಆಯಿತು ಅಂದರೆ 27-28ಗೆ ಮದುವೆ ಆಯಿತು. ಅಲ್ಲಲ್ಲ, ಈ ಎಷ್ಟು ವರ್ಷದ ಹಿಂದೆ ಅಂತ, ಒಂದು 30 ವರ್ಷ 40 ವರ್ಷದ ಹಿಂದೆ? ಹಂಗೇನಿಲ್ಲ. ಈಗ ನನ್ನ ವಯಸ್ಸು 25, 26, 27 ಇದ್ದಾಗ ಆಯಿತು. ನಿಮಗೆ ಅಂದರೆ MLA ಆಗಿದ್ರಿ ಅವಾಗ ಮದುವೆ ಆದಾಗ? MLA ಆಗಿದ್ದೆ. 73ಗೂ MLA.
67ಕ್ಕೆ MLA, 73ಕ್ಕೂ MLA. ಮಕ್ಕಳು ಎಷ್ಟು ಜನ ವಾಟಾಳ್ ನಾಗರಾಜ್ ಅವ್ರಿಗೆ? ಇಬ್ಬರು. ಏನು ಮಾಡ್ಕೊಂಡಿದ್ದಾರೆ ಅವರು? ಒಬ್ಬ ಮಗ ಮೈಸೂರಲ್ಲಿದ್ದಾನೆ. ಅಲ್ಲಿ ಮೈಸೂರು ಪಕ್ಕದಲ್ಲೇ ನಮ್ಮದು ತೋಟ ಎಲ್ಲ ಇದೆ, ಅದು ನೋಡ್ಕೊತಾರೆ. ಒಬ್ಬ ಮಗಳು ಇಲ್ಲೇ ಇದ್ದಾಳೆ. ಮಗ ಇಂಗ್ಲೆಂಡು ಅಲ್ಲೆಲ್ಲ ಓದಿ ಬಂದಿದ್ದಾನೆ. ಮಗಳು ಗಾಲ್ಫ್ ಪ್ಲೇಯರು, ಭಾಳ ಇಡೀ ವರ್ಲ್ಡೆಲ್ಲ ಪದಕ ಎಲ್ಲ ತಂದು ಕೊಟ್ಟರು ಅಂತ ಕೇಳ್ಪಟ್ಟು ನಾವು. ಪದಕ ಎಲ್ಲ ಗೆದ್ದಿದ್ದಾರೆ ಅನ್ನೋಂಥ ವಿಚಾರ ಕೇಳ್ಪಟ್ಟು. ಯಾವ್ದು ಹೇಳಿ? ಪ್ರಶಸ್ತಿ ಎಲ್ಲ ಬಂದಿದೆ. ಭಾಳ ಪ್ರಶಸ್ತಿ. ಮನೆ ತುಂಬ ಬರೀ ಅದೇ. ಮನೆ ನುಗ್ಗಿದ ತಕ್ಷಣ ಬರೀ ಅದೇ ತುಂಬಿ ಕೈ ಕಾಲಿಡಕ್ಕಾಗಲ್ಲ, ಹಂಗೆ ಎಲ್ಲ ಸಿಕ್ಕಾಪಟ್ಟೆ ಗೆದ್ದು ಎಲ್ಲ ಪಾಪ ಭಾಳ ಎಲ್ಲ ಕಡೆ ಇಡೀ ಪ್ರಪಂಚದ ಎಲ್ಲ ಕಡೆ ಒಬ್ಬ ಇದ್ದಾಳೆ. ಮತ್ತು ಅವಳು ಪ್ರೆಸ್ಟೀಜ್ ಗಾಲ್ಫ್ ಕ್ಲಬ್ ಕಾಯಂ ಮೆಂಬರ್ ಅವಳು. ಭಾಳ ಸ್ಪೋರ್ಟ್ನಲ್ಲಿ ಭಾಳ ಇದು. ಮೊಮ್ಮಕ್ಕಳು ಒಬ್ಬನೇ, ಮಗನೇ ಒಬ್ಬನೇ. ಅವನು ಚಂದನ್ ವಾಟಾಳ್ ಅಂತ ಇದ್ದಾನೆ. ಈಗ ಒಬ್ಬನೇ ಬಂದಿದ್ದಾನೆ, ಇದರಿಂದ ಲಂಡನ್ನಿಂದ ಬಂದಿದ್ದಾನೆ. ಈಗ ಮೊಮ್ಮಗನ ಬಗ್ಗೆ ಯಾಕೆ ಕೇಳಿದೆ ಅಂತಂದ್ರೆ, ಈಗ ಜನರಲ್ಲಿ ಕೆಲವು ಪ್ರಶ್ನೆಗಳಿದೆ, ಅದಕ್ಕೆ ಉತ್ತರ ಕೊಡೋದಕ್ಕೆ ಇದು ವೇದಿಕೆ ಅಂತ ಅನ್ಕೋತೀನಿ. ನಿಮ್ಮ ವಿರುದ್ಧ ಕೇಳಿ ಬರುವ ಆರೋಪ ಏನಂತಂದ್ರೆ, ನಮ್ಮ ಕನ್ನಡದ ಕಟ್ಟಾಳು ವಾಟಾಳ್ ನಾಗರಾಜ್ ಅವರು ಕನ್ನಡ ಅಂತ ಇಷ್ಟೆಲ್ಲ ಚಳವಳಿ ಮಾಡ್ತಾರೆ, ಮೊಮ್ಮಕ್ಕಳನ್ನ ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲಿ ಓದಿಸ್ತಾರೆ ಅಂತ ಒಂದು ಆರೋಪ ಇದೆ. ಅದ್ರ ಬಗ್ಗೆ ಯಾರು ಹೇಳ್ದವ್ರು ನಿಮಗೆ? ನನ್ನ ಮಗಳು ಕನ್ನಡದಲ್ಲೇ ಓದದ್ದು, ನನ್ನ ಮಗ ಕನ್ನಡದಲ್ಲೇ ಓದ್ದು, ನನ್ನ ಮಗಳು ಮಹಾರಾಣೀಸ್ ಕಾಲೇಜ್ನಲ್ಲೇ ಓದದ್ದು. ನಾನೇ ಕರ್ಕೊಂಬತ್ತೆ. ಅವನು ಓದಿ ಆಮೇಲೆ ಇದಕ್ಕೆ ಹೋದ. ಇಂಗ್ಲೆಂಡ್ಲಿ ಇನ್ನೇನು ಮಾಡೋಕ್ಕಾಗುತ್ತೆ ಅವನು? ಇಂಗ್ಲೆಂಡ್ಲು ಕನ್ನಡ ಹಿಡ್ಕೊಳ್ಳಿ ಅಂದರೆ ಅವನು ಎಲ್ಲಿ? ಅದರಿಂದ ಮಕ್ಕಳು ನನ್ನ ಮಾತನ್ನು ಕೇಳ್ತಕ್ಕಂಥವ್ರು, ನನ್ನ ಮಾತಿಗೆ ಬೆಲೆ ಕೊಡ್ತಕ್ಕಂಥವ್ರು ನನ್ನ ಮಕ್ಕಳು. ಮತ್ತು ನಾನು ಸೇರಿಸ್ಬೇಕಾದವನು, ನಾನು ಕನ್ನಡಕ್ಕೆ ನನ್ನ ಮಕ್ಕಳು ಸೇರಿಸ್ಬೇಕಾದವನು ನನ್ನ ಜವಾಬ್ದಾರಿ. ನನ್ನಿಬ್ಬರು ಮಕ್ಕಳು ಕನ್ನಡ, ಅದರಲ್ಲೂ ಏನು ಭಾರಿ ಅದ್ಭುತವಾದ ಶಾಲೆ ಇಲ್ಲ, ಸಾಮಾನ್ಯ ಜನರು ಓದೋ ಶಾಲೆಯಲ್ಲೇ ಓದಿದ್ರು. ಮಗಳು ಅಷ್ಟರಲ್ಲೇ ಬುದ್ಧಿವಂತ, ಭಾಳ ತೀರಾ ಅದ್ಭುತವಾದಂಥ ಬುದ್ಧಿವಂತೆ ಆದಳು ಪಾಪ. ಅದಲ್ಲಿ ಕನ್ನಡ ಅಂತ ನಾನು ಅದನ್ನು ಬಿಟ್ಟು ಅತ್ತಿತ್ತ ಅಳ್ಳಾಡಲಿಲ್ಲ. ತುಂಬಾ ಖುಷಿ ವಿಚಾರ. ಈಗ ಕನ್ನಡದ ಹೋರಾಟಗಳು, ಈ ಎಲ್ಲ ವಿಚಾರಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನಿಮಗೆ ರಾಜ್ಕುಮಾರ್ ಅವ್ರ ಜೊತೆಗಿನ ಒಡನಾಟ ಹೇಗೆ? ಅವರ ಜೊತೆಗಿನ ಒಡನಾಟದ ಬಗ್ಗೆ ಏನಾದರೂ ವಿಚಾರಗಳನ್ನು ಹಂಚ್ಕೋಬಹುದಾ? ರಾಜ್ಕುಮಾರ್ದು ಏನಂತಂದರೆ ಭಾಳ ವರ್ಷದ ಬಾಂಧವ್ಯ. ರಾಜ್ಕುಮಾರ್ಗೂ ನನಗೂ ಭಾಳ ಬಾಂಧವ್ಯ. ಅವರು ನಮ್ಮ ಹತ್ತಿರದ ಇದ್ರೆ ಭಾಳ ಬಾಂಧವ್ಯ. ಅವರು ಸ್ವಲ್ಪ ಹೆಚ್ಚು ಕಡಿಮೆ ಅಲ್ಲೇ ಮದ್ರಾಸ್ಲೇ ಇದ್ದರು. ಅವರೆಲ್ಲ ಮದ್ರಾಸ್ಲೇ ಇದ್ದರು. ನಮ್ಮ ಚಳುವಳಿ ಆರಂಭ ಆದಾಗಲೂ ಮದ್ರಾಸ್ಲೇ ಇದ್ದರು ಅವರು. ಮದ್ರಾಸ್ ಅಲ್ಲೇ ಸಿನಿಮಾ, ಅಲ್ಲೇ ಸ್ವಲ್ಪ ಹೆಚ್ಚು ಕಡಿಮೆ 100ನೇ ಚಿತ್ರ ಆಗೋವರೆಗೂ ಮದ್ರಾಸ್ಲೇ ಇದ್ದರು. ಆಮೇಲೆ ನಾವು ಗಲಾಟೆ ಮಾಡಿ ಬರಬೇಕು ಕರ್ನಾಟಕ ನೀವು ಅಂತ ಹೇಳಿ ಕರೆದಾಗ, ನೀವು ಅಂದ್ರೇನು ಇಡೀ ಚಿತ್ರರಂಗ ಅದೇ ಕರ್ನಾಟಕ ಬರಬೇಕು, ನೀವು ಕರ್ನಾಟಕದಲ್ಲಿ ತೆಗಿಬೇಕು ಅಂಥೇಳಿ ಚಿತ್ರ ತೆಗೆಯೋದಕ್ಕೆ ಅವ್ರಿಗೆ 50,000 ರೂಪಾಯಿ ಸಬ್ಸಿಡಿ ಕೊಡಬೇಕು. ಯಾವುದೇ ಕನ್ನಡ ಚಿತ್ರ ತೆಗೀಲಿ 50,000 ಸಬ್ಸಿಡಿ ಕೊಡಿ ಅಂತ ಹೇಳ್ತವೆ. ನಾನೇ ಮಾಡೋದು ಗಲಾಟೆ ಮಾಡಿ. ಅದಾದಮೇಲೆ ಮೈಸೂರಿನಲ್ಲಿ ಪ್ರೀಮಿಯರ್ ಸ್ಟುಡಿಯೋ ಮೈಸೂರಲ್ಲಿ ಬಸವರಾಜಯ್ಯ ಅಂಥೇಳಿ ಅಲ್ಲಿ ಸ್ಟುಡಿಯೋ. ಆ ಸ್ಟುಡಿಯೋಲ್ಲಿ ಶಂಕರ್ ಸಿಂಗ್ ಅಂತೇಳಿ, ರಾಜೇಂದ್ರ ಸಿಂಗ್ ಅವರ ಅಪ್ಪ ಬಾಬು, ರಾಜೇಂದ್ರ ಸಿಂಗ್ ಬಾಬು ಅವರ ಅಪ್ಪ ಶಂಕರ್ ಸಿಂಗ್ ಸುಮಾರು ಒಳ್ಳೊಳ್ಳೆ ಚಿತ್ರ ತೆಗೆದ್ರು. ಇಡೀ ಕರ್ನಾಟಕದಲ್ಲಿ ಅದ್ಭುತವಾದ ಚಿತ್ರಗಳನ್ನ ತೆಗೆದ್ರು. ಒಳ್ಳೊಳ್ಳೆ ಚಿತ್ರ, ಭಾಳ ಬುದ್ಧಿವಂತ ಒಳ್ಳೊಳ್ಳೆ ಚಿತ್ರ ತೆಗೆದ್ರು. ಇವತ್ತು